ಇವಾಗ ನಾವು 3ನೇ ಗುಹೆಯಲ್ಲಿದ್ದೀವಿ, ಮಹಾವಿಷ್ಣುವಿನ ಗುಹೆ ಅಂತ ಹೇಳ್ಬೋದು. ಬನ್ನಿ ಇದ್ರ ಬಗ್ಗೆ ಒಂದು ಕಿರು ಪರಿಚಯನ ಕೊಡ್ತೀನಿ. ಓಕೆ ಗೈಸ್, ಏನು ನೋಡ್ತಾ ಇದ್ರಲ್ಲ ಇದೆಲ್ಲ ಕುಬ್ಜಗಣಗಳಂತ ಹೇಳ್ಬೋದು. ಕೆಳಗಡೆ 2ನೇ ಗುಹೆಗಳಲ್ಲೂ ಇತ್ತು, ಇಲ್ಲೂ ಇದೆ ನೋಡಿ. ಇದು ಸ್ವಲ್ಪ ಇಂಪ್ರೂವ್ ಆಗಿ ಬಾಕ್ಸ್ಗಳಲ್ಲಿ ಹಾಕಿದ್ದಾರೆ ಇವನ್ನ. ಕುಬ್ಜಗಣಗಳು ಮತ್ತು ರಾಕ್ಷಸ ಗಣಗಳು ಅಂತಲೂ ಹೇಳ್ತಾರೆ ಅದನ್ನ. ಗೈಸ್ ಬನ್ನಿ ನಿಮಗೆ ಹರ್ಬಲ್ ಪೇಂಟಿಂಗ್ನ ತೋರಿಸ್ತೀನಿ. ಗೈಸ್ ನೋಡ್ತಾ ಇರ್ಬೋದು ನೀವು, ಗ್ರೀನ್, ಯೆಲ್ಲೋ, ರೆಡ್, ಇದೆಲ್ಲ ಹರ್ಬಲ್ ಪೇಂಟಿಂಗ್. ಇದು ನೀವು ನೋಡ್ತಿದ್ರಲ್ಲ, ಇದು ನಿಂತಿರುವ ಹರಿಹರ. ಅಲ್ಲಿ ನೋಡಿದ್ರೆ ಇರಿ, ಇಲ್ಲಿ ನೋಡಿದ್ರೆ ಉಗ್ರ ನರಸಿಂಹನ ಮೂರ್ತಿ ಕಾಣ್ತದೆ. ಇದು ವಾಮನ ತ್ರಿವಿಕ್ರಮ. ಹೀಗೆ ಬಂದರೆ ಇಲ್ಲಿ ನಗ್ನ ನರ್ತಕಿಯವ್ರನ್ನ ನೋಡ್ಬೋದು ನೀವು. ನೋಡಿದ್ರೆ ನಿಮಗೆ ಅಷ್ಟಭುಜ ವಿಷ್ಣು ಕಾಣಿಸ್ತಾನೆ, ಅನಂತ ಸೇನ ವಿಷ್ಣು ಇಲ್ಲಿ ಕಾಣಿಸ್ತಾನೆ. ಇಲ್ಲಿ ವರಾಹ ರೂಪ ಹೊಂದಿರತಕ್ಕಂಥ ವಿಷ್ಣು. ಅದೇ ನೀವು ಭಕ್ತ ಪ್ರಹ್ಲಾದ ಮೂವಿಲಿ ನೋಡಿರ್ತೀರಿ ಅಲ್ಲ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ ಅಂತ ಡೈಲಾಗ್ ಇದೆಯಲ್ಲ ನಮ್ಮ ಅಣ್ಣವ್ರದ್ದು. ಇದು ಆ್ಯಕ್ಚುಲಿ ನಿಮಗೆ ರಿಯಲ್ ವಿಷ್ಣುವಿನ ರೂಪ. ಓಕೆ, ಇಲ್ಲಿ ಬ್ರಹ್ಮ ಇದ್ದಾನೆ, ಸುತ್ತಲೂ ನಮಗೆ ಇಂದ್ರ, ವರುಣ, ಕುಬೇರ, ಕಾರ್ತಿಕೇಯ. ಇಲ್ಲಿ ನೋಡಿ ನಗ್ನಶಿಲೆ, ಬೆತ್ತಲ ಮೂರ್ತಿ. ಹಂಗೆ ನೆಕ್ಸ್ಟಿಗೆ ಬಂದರೆ ಶಿವನ ಕೆತ್ತನೆ. ಇಲ್ಲೂ ಇದೆ ನೋಡಿ ವಿಷ್ಣುವಿನ ಕೆತ್ತನೆ ಮೇಲ್ಛಾವಣಿಯಲ್ಲಿ. ಇಲ್ಲೂ ಇದೆ ಬ್ರೋ. ನಗ್ನ ಚಿತ್ರ. ಇಂದ್ರ. ಅಲ್ಲೂ ಪೇಂಟಿಂಗ್ಸು ಕಾಣಿಸ್ತಾ ಇರ್ಬೋದು ನಿಮಗೆ, ಇನ್ನೂ ಫೇಡ್ ಆಗಿದೆ ನೋಡಿ. ಇಲ್ಲೂ ಇದೆ ನೋಡಿ ನಗ್ನಶಿಲೆ. ಮಕ್ಕಳು ಹಾಳು ಮಾಡಿದ್ದಾರೆ ಅದು, ಇಲ್ಲಿ ಕೆಡಿಸಿದ್ದಾರೆ ತುಂಬ. ಗೈಸ್ ಆಗಲೇ ಹರ್ಬಲ್ ಪೇಂಟಿಂಗ್ ನೋಡಿದ್ರಲ್ಲ, ಇನ್ನೂ ಇದೆ ಇಲ್ಲಿ ಆಚೆ, ತೋರಿಸ್ತೀನಿ ನಿಮಗೆ ನೋಡಿ. ಗೈಸ್ ಇನ್ನೂ ಫೇಡ್ ಆಗಿಲ್ಲ ಅದು. ಹಾಂ, ಥಿಂಕ್ ಮಾಡಿ ಯಾವ ರೇಂಜಿಗೆ ಅವರು ಆ ಫಾರ್ಮುಲಾನ ಯೂಸ್ ಮಾಡಿರ್ಬೋದು. ಓಕೆ ಗೈಸ್, ಲೆಟ್ಸ್ ಮೂವ್ ಟುವರ್ಡ್ಸ್ 4th ಕೇವ್. 4ನೇ ಗುಹೆ ಕಡೆ ಹೋಗೋಣ. ಅದೇ ನಮ್ಮ ಜೈನ ಗುಹೆ. ಹಾಯ್, ಕಸ್ಕೊಂಡು ಓಡಿದ್ವಿ. ಇವಾಗ ನಾವು 4ನೇ ಗುಹೆ ಹತ್ರ ಇದ್ದೀವಿ. ಆಲ್ಮೋಸ್ಟ್ ಇದು ಸ್ವಲ್ಪ ಅಪೂರ್ಣವಾಗಿದೆ, ಅಂದರೆ ಇನ್ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಇದನ್ನು 7ನೇ ಶತಮಾನದಲ್ಲಿ ಕಟ್ಟಿದ್ದಾರೆ. ಹೋಲಿಸ್ಕೊಂಡ್ರೆ ಇದೇ ಒಂದು ಸ್ವಲ್ಪ ಚಿಕ್ಕ ಗುಹೆ ಮತ್ತು ಇನ್ಕಂಪ್ಲೀಟ್ ಆಗಿದೆ ಹೇಳಿದ್ನಲ್ಲ. ಈ 4 ಗುಹೆಗಳು ಕಲ್ಲು ಯಾವ ರೀತಿ ಇದೆ ಅಂದರೆ, ಇದು ಸ್ಯಾಂಡ್ ಸ್ಟೋನ್, ಮರಳು ಮಿಶ್ರಿತ ಮಣ್ಣು ಅಂತಾರಲ್ಲ ಆ ಥರ ನೋಡಿ. ಇಲ್ಲಿಂದ ಒಳ್ಳೆ ವ್ಯೂ ಇದೆ ಹಿಂದೆ. ಗೈಸ್ ನೀವು ಅಲ್ಲಿ ನೋಡ್ಬೋದು, ಮೇಲ್ಗಡೆ ಟಿಪ್ಪು ಸುಲ್ತಾನನ ಕೋಟೆ ಕಾಣಿಸ್ತಾ ಇದೆ. ಅಲ್ಲಿಗೆ ಹೋಗೋಕ್ಕೆ ಆ್ಯಕ್ಸಸ್ ಮಾಡೋಕ್ಕಾಗಲ್ಲ ಇಲ್ಲಿಂದ, ಇಲ್ಲೇ ನೋಡ್ಕೊಬೇಡಿ.
ಬನ್ನಿ ಈ ಗುಹೆ ಬಗ್ಗೆ ಒಂಚೂರು ಹೇಳ್ತೀನಿ. ಈ 4ನೇ ಗುಹೆಗೆ ಮುಂಚೆ ದಾರಿ, ಇವಾಗ ನಾವು ಆ ಕಡೆಯಿಂದ ಬಂದ್ವಲ್ಲ, ಮುಂಚೆ ದಾರಿ ಈ ಕಡೆ ಇತ್ತು. ನೋಡ್ಬೋದು ನೀವು, ಚೂರು ಅಪೂರ್ಣವಾಗಿದೆ. ಹಿಂಗೆ ಬಲಗಡೆ ಬಂದರೆ ನಿಮಗೆ ಪಾರ್ಶ್ವನಾಥನ ಕೆತ್ತನೆ ಸಿಗುತ್ತೆ. ಈಗ ಲೆಫ್ಟಿಗೆ ಬಂದರೆ ಬಾಹುಬಲಿಯ ಕೆತ್ತನೆ ಸಿಗುತ್ತೆ ನಿಮಗೆ. ಕಂಪ್ಲೀಟ್ ಇದು ಜೈನ ಬಸ್ತಿ ಅಂತ ಹೇಳ್ತಾರೆ. ಬನ್ನಿ. ಓಕೆ ಗೈಸ್, ಇಲ್ಲೆಲ್ಲ ನೋಡ್ಬೋದು, ಚಿಕ್ಕ ಚಿಕ್ಕದಾಗಿ ಸಾಕಾಗಿ ಕಟ್ಟಿದ್ದಾರೆ. ಹ್ಞೂ ಬ್ರೋ, ನೋಡ್ಬೋದು ಎಷ್ಟು ನೀಟಾಗಿ ಕೆತ್ತಿದ್ದಾರೆ.